ಓಕೆ. ಸೊ ನಿಮಗೆ ಇಂಟರ್ನಲ್ ಆರ್ಡರ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಫಸ್ಟ್ ಇಂಟರ್ನಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಏನಕ್ಕೆ ನಾವು ಮೇಂಟೈನ್ ಮಾಡ್ತೀವಿ, ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ, ವಾಟ್ ಇಸ್ ಇಂಟರ್ನಲ್ ಆರ್ಡರ್ ಅಂದರೆ. ಓಕೆ. ಸೊ ಇಂಟರ್ನಲ್ ಆರ್ಡರ್ ಆಲ್ಸೋ ದ ಕಾಸ್ಟ್ ಆಬ್ಜೆಕ್ಟ್. ಇವಾಗ ಕಾಸ್ಟ್ ಸೆಂಟರ್ ಎಲ್ಲ ಪ್ರಾಫಿಟ್ ಸೆಂಟರ್ ಎಲ್ಲ ಯಾವ ಥರನೋ ಸೇಮ್ ಅದೇ ಥರ ಇಂಟರ್ನಲ್ ಆರ್ಡರ್ ಅಂದ್ರೂ ಕೂಡ ಒಂದು ಕಾಸ್ಟ್ ಆಬ್ಜೆಕ್ಟ್. ಸೊ ಇವಾಗ ನಿಮಗೆ ಕಾಸ್ಟ್ ಸೆಂಟರ್ ಇದೆ, ಸೊ ಈ ಥರ ಡಿಫ್ರೆಂಟ್ ಆರ್ಡರ್ಸ್ ಇದೆ ಎಲ್ಲ ಇದ್ದಾಗ ಸ್ಟಿಲ್ ನಮಗೆ ಏನಕ್ಕೆ ಸರ್ ಇಂಟರ್ನಲ್ ಆರ್ಡರ್ ಬೇಕು ಅಂದರೆ, ಸೊ ಇಂಟರ್ನಲ್ ಆರ್ಡರ್ ಮೇಯ್ನ್ ಆಗಿ ಯೂಸ್ ಮಾಡೋದೆ ಸೊ ಪರ್ಟಿಕ್ಯುಲರ್ ಏನಾದ್ರು ಎಮರ್ಜೆನ್ಸಿ ಕಾಸ್ಟಸ್ ಅಥವಾ ಮಿಡಲ್ ಆಫ್ ದ ವರ್ಕ್ ಅಲ್ಲಿ ಏನಾದ್ರು ಕಾಸ್ಟ್ ಅಕ್ಕರ್ ಆದ್ರೆ ಸೊ ಆ ಕಾಸ್ಟ್ ನ ಇನ್ಕ್ಲೂಡ್ ಮಾಡೋದಕ್ಕೆ ಮಾತ್ರನೇ ನಾವು ಇಂಟರ್ನಲ್ ಆರ್ಡರ್ ನ ಯೂಸ್ ಮಾಡ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್, ಇವಾಗ ಕಂಟ್ರೋಲಿಂಗ್ ಏರಿಯಾ ಅಲ್ವಾ ಒಂದು, ನೋಡಿ ಈ ಕಂಟ್ರೋಲಿಂಗ್ ಏರಿಯಾದಲ್ಲಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಆರ್ಡರ್ ಟೈಪ್ಸ್ ಇರುತ್ತೆ. ಲೈಕ್ ಸೊ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಕನ್ಸ್ಟ್ರಕ್ಷನ್ ಮಾಡುವಾಗ ಅಥವಾ ಡೆವಲಪ್ಮೆಂಟ್ ಮಾಡುವಾಗ, ಮಾರ್ಕೆಟಿಂಗ್ ಮಾಡುವಾಗ, ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಸೊ ಥರ್ಡ್ ಪಾರ್ಟಿ ಸರ್ವಿಸಸ್ ಈ ಥರ ತೊಗೊಳ್ಳುವಾಗ ಡಿಫ್ರೆಂಟ್ ಏನೇನು ಫಂಕ್ಷನ್ಸ್ ಇರುತ್ತಲ್ಲ, ಸೊ ಈ ಫಂಕ್ಷನ್ಸ್ ಮಾಡುವಾಗ ಸೊ ಏನಾದರೂ ಇಂಟರ್ನಲ್ ಲೈಕ್ ಕಾಸ್ಟ್ ಅಕ್ಕರ್ಸ್ ಬಂದಾಗ ಅಥವಾ ನೀವು ಪರ್ಟಿಕ್ಯುಲರ್ಲಿ ಆ ಕಾಸ್ಟ್ನ ನೀವು ಟ್ರ್ಯಾಕ್ ಮಾಡಬೇಕು ಅಂದಾಗ ಸೊ ಆ ಕಾಸ್ಟ್ನ ನೀವು ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಸೊ ಅದ್ರ ಅಂಡರಲ್ಲಿ ಬುಕ್ ಮಾಡ್ಬೋದು. ಓಕೆ. ಸೊ ವೆನ್ ವಿಲ್ ಡೂ ದ ಪೋಸ್ಟಿಂಗ್ಸ್, ಸೊ ಅವಾಗ ಥ್ರೂ ಆನ್ ಇಂಟರ್ನಲ್ ಆರ್ಡರ್ ನಾವು ಪೋಸ್ಟ್ ಮಾಡ್ಬೋದು. ಸೊ ನೀವು ಫಾರ್ ಎಕ್ಸಾಂಪಲ್ FB50 ಪೋಸ್ಟಿಂಗ್ ಹೋದ್ರೆ ಅಲ್ಲಿ ಸೊ FB50 ಡಾಕ್ಯುಮೆಂಟ್ ಪೋಸ್ಟಿಂಗ್ ಹೋದಾಗ ನಿಮಗೆ ಇಲ್ಲಿ ನೋಡಿ ಕಾಸ್ಟ್ ಸೆಂಟರ್ ಇದೆ ಆ್ಯಂಡ್ ಆರ್ಡರ್ ಇದೆ. ಸೊ ಅದೇ ಥರ ಸೇಲ್ಸ್ ಆರ್ಡರ್ ಇದೆ. ಸೊ ಅದೇ ಥರ ನಿಮಗೆ ಪರ್ಚೇಸಿಂಗ್ ಡಾಕ್ಯುಮೆಂಟ್ ಇದೆ. ಸೊ ಪರ್ಚೇಸಿಂಗ್ ಡಾಕ್ಯುಮೆಂಟ್ ಐಟಮ್ ನಂಬರ್ ಇದೆ, ಪ್ರಾಫಿಟ್ ಸೆಂಟರ್ ಇದೆ, WBS ಇದೆ, ಸೊ ಆ್ಯಂಡ್ ಫಂಕ್ಷನ್ ಸೆಂಟರ್ಸ್ ಇದೆ. ಓಕೆ. ಸೊ ಕಾಸ್ಟ್ ಆಬ್ಜೆಕ್ಟ್ ಅಂತ ಸಪ್ರೇಟೇ ಒಂದಿದೆ. ಸೊ ನೆಟ್ವರ್ಕ್ ಇದೆ. ಓಕೆ. ಸೊ ಪ್ರಾಜೆಕ್ಟ್ ಬರುತ್ತೆ ಅದರಲ್ಲಿ. ಸೊ ದೆನ್ ಪರ್ಸನಲ್, ಸೊ ನೀವು ಪರ್ಸನಲ್ ನಂಬರ್ ಕೂಡ ಹಾಕ್ಬೋದು. ದೆನ್ ಮೆಟೀರಿಯಲ್ ಕೂಡ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಬಿಸ್ನೆಸ್ ಏರಿಯಾ, ಬಿಸ್ನೆಸ್, ಸೊ ಈ ಥರ ಸುಮಾರು ಇದೆ. ಸೊ ಇದೆಲ್ಲದರಲ್ಲೂ ನೀವು ಕಾಸ್ಟ್ ಆಬ್ಜೆಕ್ಟ್ ಆಗಿ ಯೂಸ್ ಮಾಡೋದು ನೀವು ಮೇಯ್ನ್ ಇಂಟರ್ನಲ್ ಆರ್ಡರ್ ಆ್ಯಂಡ್ ಕಾಸ್ಟ್ ಆಬ್ಜೆಕ್ಟ್, ಫಂಡ್ ಸೆಂಟರ್ಸ್ ಆ್ಯಂಡ್ WBS ಬಂದ್ಬಿಟ್ಟು PS ಪ್ರಾಜೆಕ್ಟ್ ಸಿಸ್ಟಮ್ ಇರ್ತಾರಲ್ಲ, ಸೊ ಅವ್ರೇನು ಮಾಡ್ತಾರೆ, ವರ್ಕ್ ಬೆಂಚ್ ಸ್ಟ್ರಕ್ಚರ್ ಎಲಿಮೆಂಟ್ ಅಂತ ಒಂದು ಎಲಿಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಪ್ರಾಜೆಕ್ಟ್ ಅಂಡರಲ್ಲಿ ಸೊ ಕಾಸ್ಟ್ನ ಬುಕ್ ಮಾಡುವಾಗ ಅವರು WBS ಅಂಡರ್ಲಿ ಬುಕ್ ಮಾಡಿಬಿಟ್ಟು ಲೇಟರ್ ಇಟ್ ವಿಲ್ ಬಿ ಅಂಡರ್ ಪ್ರಾಜೆಕ್ಟ್, ದೆನ್ ದೇ ವಿಲ್ ಸೆಟಲ್ ಇಟ್ ಟು ದ ಅಸೆಟ್. ಸೊ ಇವಾಗ ನಾವು AUC ಅಸೆಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಥವಾ CWP ಅಂತ ಕರಿತೀವಲ್ಲ, ಕರೆಂಟ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಆ ಥರ ಒಂದು ಅಸೆಟ್ಗೆ ಕಾಸ್ಟ್ ಏನೇನು ಬುಕ್ ಆಗಿರುತ್ತೆ ಸೊ ಲೇಟರ್ ಪಾರ್ಟ್ ಆಫ್ ದ ಪೀರಿಯಡ್ ಅವ್ರು ಏನು ಮಾಡ್ತಾರೆ, ಪೀರಿಯಡಿಕಲ್ ಸೆಟಲ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಮಂತಲ್ಲಿ ಎಷ್ಟು ಕಾಸ್ಟ್ ಅಕ್ಕರ್ ಆಗಿದೆ ಅದನ್ನು ನಾವು ಪೀರಿಯಡಿಕಲ್ ಸೆಟಲ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಸೆಟಲ್ಮೆಂಟ್ ಆದಾಗ ಸೊ ಇಟ್ ವಿಲ್ ಟ್ರಿಗರ್ ಟು ದ ಮೇನ್ ಅಸೆಟ್. ಸೊ ಮೇನ್ ಅಸೆಟ್ಗೆ ಟ್ರಿಗರ್ ಆಗುತ್ತೆ. ಸೊ ಅಂಟಿಲ್ ಅನ್ಲೆಸ್ ಟಿ ಬಿ ಇನ್ AUC. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, AUC ಇದ್ದಾಗ ಯಾವುದೇ ರೀತಿ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲ್ಲ. ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಷಿಯೇಷನ್, ಸೊ ಯು ನೀಡ್ ಟು ಸೆಟಲ್ ಟು ದ ಮೇನ್ ಅಸೆಟ್ ಅಂತ. ಸೊ ಮೇನ್ ಅಸೆಟ್ ಏನಿದೆ ಫಿಕ್ಸ್ಡ್ ಅಸೆಟ್, ಆ ಮೇನ್ ಅಸೆಟ್ಗೆ ಸೆಟಲ್ ಮಾಡಿದ್ರೆ ಮಾತ್ರನೇ ಡಿಪ್ರಿಷಿಯೇಷನ್ ವರ್ಕ್ ಆಗೋದು. ಓಕೆ. ಸೊ ಅದೇ ಥರನೇ ಇಲ್ಲೂ ಕೂಡ ಇಂಟರ್ನಲ್ ಆರ್ಡರ್ದು ಏನು ಕಾಸ್ಟ್ ಇರುತ್ತಲ್ಲ, ಈ ಕಾಸ್ಟ್ನು ಕೂಡ ಅಷ್ಟೇ ನೀವು ಯಾವುದಕ್ಕೆ ಬೇಕಾದ್ರೂ ಸೆಟಲ್ ಮಾಡ್ಬೋದು. ಸೊ ಇಂಟರ್ನಲ್ ಆರ್ಡರ್ದು ಇಲ್ಲಿಗೆ ಆರ್ಡರ್ ಎಂಟರ್ ಮಾಡಿಬಿಟ್ಟು ನಾವು ಕಾಸ್ಟ್ ಬುಕ್ ಮಾಡ್ತೀವಿ, ಕಾಸ್ಟ್ ಆಬ್ಜೆಕ್ಟ್ ಥರ ಯೂಸ್ ಮಾಡಿಕೊಂಡು. ಸೊ ಇಲ್ಲಿಗೆ ಎಂಟರ್ ಮಾಡಿಬಿಟ್ಟು ಕಾಸ್ಟ್ ಬುಕ್ ಮಾಡಿದಾಗ ಇಫ್ ಯು ವಾಂಟ್ ಟು ಸೆಟಲ್ ಇಟ್, ಸೊ ಯು ಕ್ಯಾನ್ ಸೆಟಲ್ ಇಟ್ ಟು ದ ಕಾಸ್ಟ್ ಸೆಂಟರ್, ಯು ಕ್ಯಾನ್ ಸೆಟಲ್ ಇಟ್ ಟು ದ ಅಸೆಟ್, ಯು ಕ್ಯಾನ್ ಸೆಟಲ್ ಇಟ್ ಟು ದ ಕಾಸ್ಟ್ ಎಲಿಮೆಂಟ್. ಸೊ ಈ ಥರ ಯಾವುದಾದ್ರೂ ಮೇನ್ ಕಾಸ್ಟ್ ಆಬ್ಜೆಕ್ಟ್ಗೆ ಸೆಟಲ್ ಮಾಡ್ಬೋದು. ಓಕೆ. ಸೊ ಇದೆಲ್ಲ ನಿಮಗೆ ಆರ್ಡರ್ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಕಾಸ್ಟ್ ಆಬ್ಜೆಕ್ಟ್. ಸೊ ಇದು ಕಾಸ್ಟ್ ಸೆಂಟರ್ ಬಂದ್ಬಿಟ್ಟು ಇಟ್ಸ್ ಮೇನ್ ಕಾಸ್ಟ್ ಆಬ್ಜೆಕ್ಟ್, ಕಾಸ್ಟ್ ಎಲಿಮೆಂಟು, ಕಾಸ್ಟ್ ಸೆಂಟರ್ಸ್ ಇವೆಲ್ಲ. ಸೊ ಇಂಟರ್ನಲ್ ಆರ್ಡರ್ಲಿ ಏನೇನು ಬುಕ್ ಮಾಡ್ತಿರಲ್ಲ ಸೊ ಅದನ್ನೆಲ್ಲ ಸೆಟಲ್ಮೆಂಟ್ ಮಾಡ್ಬೋದು. ಓಕೆ. ಸೊ ಫಸ್ಟ್ ನಾವು ಅದಕ್ಕೆ ಏನು ಮಾಡಬೇಕು, ಒಂದು ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೊ ಯಾವುದಾದ್ರೂ ಒಂದು ಇಂಟರ್ನಲ್ ಆರ್ಡರ್ ಟೈಪ್ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಅಂತ ಇಟ್ಕೊಳ್ಳೋಣ. ಓಕೆ. ಫಸ್ಟ್ ನಾನು ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ KO01 ಇಸ್ ದ ಟ್ರಾನ್ಸಾಕ್ಷನ್ ಕೋಡ್. ಓಕೆ. ಸೊ KO01 ಹೋಗ್ಬಿಟ್ಟು ಕ್ರಿಯೇಟ್ ಮಾಡ್ತೀವಿ.
ಸೊ ಇಲ್ಲಿ ಸಿಂಪಲ್ KO01 is to create, KO02 is to edit, exchange, KO03 is for display. Okay, so these are the transaction code. Okay, ಸೊ ಇದಾದ್ಮೇಲೆ ಏನು ಮಾಡ್ತೀವಿ ನಾವು, ಸೊ ಲೈಕ್ ಇಲ್ಲಿ ಅಸೈನ್ಮೆಂಟ್ ಆಬ್ಜೆಕ್ಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಕಾಸ್ಟ್ ಸೆಂಟರ್, WBS, ಎನಿಥಿಂಗ್. ಓಕೆ, ಯೂಸ್ ಮಾಡಿಕೊಂಡು ಸೊ ಕಂಟ್ರೋಲ್ ಡೇಟಾದಲ್ಲಿ ನೀವು ಸ್ಟೇಟಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಸ್ಟೇಟಸ್ ವಿಲ್ ಬಿ ರಿಲೀಸ್ ಸ್ಟೇಟಸ್. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ಸ್ಟೇಟಸ್ ಟೈಪ್ ಇರುತ್ತೆ. ಒಂದು ರಿಲೀಸ್ ಇರುತ್ತೆ, ಟೆಕ್ನಿಕಲಿ ಕಂಪ್ಲೀಟೆಡ್ ಇರುತ್ತೆ, ಪಾರ್ಷಿಯಲಿ ಕಂಪ್ಲೀಟ್, ಫುಲ್ಲಿ ಕಂಪ್ಲೀಟೆಡ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಸೊ ಇದು ನಿಮಗೆ ಸ್ಟೇಟಸ್. ಇವಾಗ ನಮಗೆ ಇಲ್ಲಿ ಕ್ರಿಯೇಟೆಡ್ ಸ್ಟೇಟಸ್ ಅಲ್ಲಿ ಇದೆ. ಓಕೆ, ಫಸ್ಟ್ ಕ್ರಿಯೇಟೆಡ್ ಎಲ್ಲ ಇರುತ್ತೆ, ಆಮೇಲೆ ನಿಮಗೆ ರಿಲೀಸ್ ಆಗುತ್ತೆ, ಆಮೇಲೆ ಟೆಕ್ನಿಕಲಿ ಕಂಪ್ಲೀಟೆಡ್ ಆಗುತ್ತೆ, ಆಮೇಲೆ ಕಂಪ್ಲೀಟ್. ಸೊ ಇಷ್ಟು ನಿಮಗೆ ಸಿಸ್ಟಮ್ ಸ್ಟೇಟಸ್ ಇರುತ್ತೆ. ಬೇಸ್ಡ್ ಆನ್ ದಿಸ್ ನಾವೇನು ಮಾಡ್ತೀವಿ, ಒಂದು ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಜಸ್ಟ್ ಒಂದು ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಂಟರ್ನಲ್ ಆರ್ಡರ್ ಫಾರ್ ಮಾರ್ಕೆಟಿಂಗ್ ಪರ್ಪಸ್ ಅಂತ ಅನ್ಕೊಂಡು ಅದೇ ಅಲ್ವಾ ಸೆಲೆಕ್ಟ್ ಮಾಡಿದ್ದು. ಸೊ ಮಾರ್ಕೆಟಿಂಗ್, ಐ ವಿಲ್ ಸೇವ್ ಇಟ್. ಓಕೆ, ಪ್ರಾಫಿಟ್ ಸೆಂಟರ್ ಹಾಕಿಲ್ಲ, ಒಂದು ಪ್ರಾಫಿಟ್ ಸೆಂಟರ್ ಹಾಕೋಣ. ಓಕೆ, ನಾನು ಬೇರೆ ಏನು ಎಂಟ್ರಿ ಹಾಕಿಲ್ಲ, ಜಸ್ಟ್ ಇದು ಕ್ರಿಯೇಟ್ ಆಯಿತು ಇವಾಗ. ಓಕೆ, ಸೊ ಅರೌಂಡ್ 4 lakhಗೆ ಕ್ರಿಯೇಟ್ ಆಗಿದೆ. ಸೊ ನಂಬರ್ ಇನ್ ದಿಸ್ ಇರುತ್ತೆ. ಸೊ ಕಾಸ್ಟ್ ಆಬ್ಜೆಕ್ಟ್ಸ್ಗೆ ಲೈಕ್ ಆರ್ಡರ್ ಟೈಪ್ ಬೇಸ್ಡ್ ಆನ್, ಸೊ ಅದು ಪಿಕ್ ಆಗಿದೆ. ನಾನು ಇದನ್ನು ತೊಗೊಂಡಿರೋದಕ್ಕೆ ಈ ರೇಂಜ್ ಪಿಕ್ ಆಗಿದೆ ಇವಾಗ. ಓಕೆ, ಸೊ ಇವಾಗ ಒಂದು ಇಂಟರ್ನಲ್ ಆರ್ಡರ್ ಕ್ರಿಯೇಟ್ ಆಗಿದೆ. ಸೊ ನಾನು ಇವಾಗ ಅದನ್ನ ಡಿಸ್ಪ್ಲೇ ಅಥವಾ ಎಡಿಟ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲೇ ಮಾಡ್ಕೋಬೋದು. ನಾನು ಟ್ರಾನ್ಸಾಕ್ಷನ್ ಕೋಡ್ ಕೊಟ್ಟಿದ್ದೀನಲ್ವಾ, KO0203 ಕೊಟ್ಕೊಂಡು ಮಾಡ್ಬೋದು. ಸೊ ನಾನಿವಾಗ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ, ಬಟ್ ನಾನು ಯಾವುದೇ ರೀತಿ ಸೆಟಲ್ಮೆಂಟ್ ರೂಲ್ನ ಮೇಂಟೈನ್ ಮಾಡಿಲ್ಲ. ಸೊ ಇಫ್ ಯು ವಾಂಟ್ ಟು ಸೆಟಲ್ ಇಟ್ ಟು ದ ಕಾಸ್ಟ್ ಸೆಂಟರ್, ಅಸೆಟ್, ವಾಟ್ ಎವರ್ ಇಟ್ ಇಸ್, ಇಲ್ಲಿ ಕೆಟಗರಿ ಇದೆ ನಿಮಗೆ. ಓಕೆ, ಸೊ ನೀವು ಯಾವ ಥರ ಸೆಟಲ್ ಮಾಡ್ತಾ ಹೋಗ್ತೀರಾ ಅಂತ, ಲೈಕ್ ಕಾಸ್ಟ್ ಸೆಂಟರ್ಗ, ಆರ್ಡರ್ಗ, ಪ್ರಾಫಿಟಬಿಲಿಟಿ ಸೆಗ್ಮೆಂಟ್ಸ್ಗ. ಓಕೆ, ಸೊ ಯಾವ ಥರ WBS, ಸೊ ಯಾವ ಥರ ಅಸೈನ್ಮೆಂಟ್ ಕೆಟಗರಿ ಅಂತ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಅದಾದಮೇಲೆ ಇಲ್ಲಿ ರಿಸೀವರ್ನ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ರಿಸೀವರ್ ಅಂತ ಹೇಳಿದಾಗ ನಿಮಗೆ ಕಾಸ್ಟ್ ಸೆಂಟರ್ ಇರ್ಬೋದು, ಕಾಸ್ಟ್ ಎಲಿಮೆಂಟ್ ಇರ್ಬೋದು, ಅಥವಾ ಅಸೆಟ್ ಇರ್ಬೋದು. ಈ ಥರ ಮಲ್ಟಿಪಲ್ ರಿಸೋರ್ಸ್ಗೆ ಸೆಟಲ್ ಮಾಡ್ತಾ ಹೋಗ್ತೀವಿ. ದೆನ್ ಇಲ್ಲಿ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ನ ನೀವು ಸೆಟಲ್ ಮಾಡ್ತೀರಾ ಅಂತ, ಲೈಕ್ 10%, 20%, 30%, ಪಾರ್ಷಿಯಲಿ ಮಾಡೋದಾದ್ರೆ. ಇಫ್ ಯು ವಾಂಟ್ ಟು ಸೆಟಲ್ ಇಟ್ 100%, ಯು ಕ್ಯಾನ್ ಸೆಟಲ್ ಇಟ್ 100%. ಸೊ ಈಗ ನೀವು ಅಮೌಂಟ್ ವೈಸ್ ಸೆಟಲ್ ಮಾಡ್ತೀರಾ ಅಂದರೆ ಕೂಡ ನೀವು ಅಮೌಂಟ್ ವೈಸ್ ಕೂಡ ಸೆಟಲ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲೆಲ್ಲ ನಿಮಗೆ ಲೈಕ್ ಡೀಟೇಲ್ಸ್ ಹಾಕೋದಕ್ಕೆ ಇರುತ್ತೆ, ಫ್ರಮ್ ವಿಚ್ ಪೀರಿಯಡ್ ಟು ವಿಚ್ ಪೀರಿಯಡ್ ಯು ಆರ್ ಡೂಯಿಂಗ್ ದ ಸೆಟಲ್ಮೆಂಟ್ ಅಂತ. ಸೊ ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಯಾವ ಪೀರಿಯಡಿಂದ ಯಾವ ಪೀರಿಯಡ್ಗೆ ಸೆಟಲ್ ಮಾಡ್ತಾ ಹೋಗ್ತಾರೆ, ಯಾವ ಫಿಸ್ಕಲ್ ಇಯರ್ ಅಂತ, ಫ್ರಮ್ ಫಿಸ್ಕಲ್ ಇಯರ್ ಟು ಫಿಸ್ಕಲ್ ಇಯರ್. ಸೊ ಆ ಡೀಟೇಲ್ಸ್ನ ಮೇಂಟೈನ್ ಮಾಡ್ಬಿಟ್ಟು ಸೆಟಲ್ಮೆಂಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಸೆಟಲ್ಮೆಂಟ್ ಇಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಲೇಟರ್ ಪಾರ್ಟ್ ಆಫ್ ದ ಡೇ ಏನು ಮಾಡ್ತೀವಿ ನಾವು, ಯಾವಾಗ ಆ ಪೀರಿಯಡ್ಗೆ ಹೋಗ್ತೀವಿ, ಸೊ ಆ ಪೀರಿಯಡಲ್ಲಿ KO88 ಟ್ರಾನ್ಸಾಕ್ಷನ್ಸ್ ಕೋಡ್ಗೆ ಹೋಗ್ತೀವಿ. KO88. ಸೊ KO88ಗೆ ಹೋಗ್ಬಿಟ್ಟು ಆಕ್ಚುಯಲ್ ಸೆಟಲ್ಮೆಂಟ್ ಆರ್ಡರ್ ನೋಡಿ, ಆಟೋಮೆಟಿಕ್ಕಾಗಿ ಆರ್ಡರ್ ತೊಗೊಂಡ್ಬಿಟ್ಟಿದೆ. ಸೊ ನಾವೇನಾದ್ರೂ ಕಾಸ್ಟ್ ಬುಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪೀರಿಯಡ್ಗೆ ಸೆಟಲ್ಮೆಂಟ್ ಪೀರಿಯಡ್ ಅಂಡ್ ಫಿಸ್ಕಲ್ ಇಯರ್ ಹಾಕಿ, ಸೊ ನಾವು ಟೆಸ್ಟ್ ಅನ್ನು ಕೂಡ ಚೆಕ್ ಮಾಡ್ಕೋಬೋದು, ಆಮೇಲೆ ಇದಕ್ಕೆ ಸೆಟಲ್ ಇಟ್. ಓಕೆ, ಸೊ ಆ ಥರ ಸೆಟಲ್ನ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಸೊ ಸೆಟಲ್ಮೆಂಟ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ಕೋಡ್. ಓಕೆ, ಸೊ ಸೆಟಲ್ಮೆಂಟ್ಗೆ KO88 ಇಸ್ ಅ ಟ್ರಾನ್ಸಾಕ್ಷನ್ ಕೋಡ್. ಓಕೆ, ಸೊ ಇದನ್ನು ಸೆಟಲ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್, ಸೊ ಇವಾಗ ಇದು ಸೆಟಲ್ ಆಗಿದೆ ಅಂತ ಇಟ್ಕೊಳ್ಳಿ. ಇಂಟರ್ನಲ್ ಆರ್ಡರ್ ನಾವು ಕಾಸ್ಟ್ ಬುಕ್ ಮಾಡಿದ್ವಿ, ದೆನ್ KO88 ಸೆಟಲ್ ಮಾಡಿದ್ವಿ. ಸೊ ಇದು ನಿಮಗೆ ಮೇಯ್ನ್ ಏನು ರಿಸೀವರ್ ಕೊಟ್ಟಿರ್ತಾರಲ್ಲ, ಸೊ ಅದರಲ್ಲಿ ಎಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ. ಸೊ ನೀವು ಯಾವ್ದಕ್ಕೆ ಬೇಕಾದ್ರೂ ಹೋಗಿ ಸೆಟಲ್ ಮಾಡ್ಕೋಬೋದು. ಸೊ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಕಾಸ್ಟ್ ಟ್ರ್ಯಾಕ್ ಕೂಡ ಮಾಡ್ಬೋದು. ಓಕೆ, ಸೊ ಇದು ಮೇನ್ಲಿ ಯೂಸ್ ಮಾಡೋದು ನಾನು ಹೇಳ್ದಂಗೆ ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾರ್ಕೆಟಿಂಗ್ ಹಾಕಿದ್ದೀನಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ 1 year ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಅಥವಾ ಏನಾದ್ರು ಫಂಕ್ಷನ್ಸ್ ಅರೇಂಜ್ ಮಾಡ್ತೀರಾ ಆ ಕಂಪನೀಸಲ್ಲಿ. ಸೊ ಅದಕ್ಕೆಲ್ಲ ಕಾಸ್ಟ್ ಅಕ್ಕರ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಕಾಸ್ಟ್ ಬುಕ್ ಮಾಡಬೇಕು ಅಂದರೆ you can create an internal order and you can book the cost. So later part you can settle it to the main cost. So this is what cost, like this is what internal order is. Okay, ಸೊ ಇವಾಗ ಇದಾದ್ಮೇಲೆ ನಿಮಗೆ ಸೊ ಲೈಕ್ ಯಾವ್ಯಾವ ಥರ ರಿಪೋರ್ಟ್ಸ್ ಬರುತ್ತೆ SAPಲಿ. ಸೊ ನೀವು ಬ್ಯಾಲೆನ್ಸ್ ಶೀಟು ಇದೆಲ್ಲ ಕೇಳಿದ್ರಿ. ಸೊ ವಿಲ್ ಎಕ್ಸ್ಪ್ಲೈನ್ ದಟ್ ಆಸ್ ವೆಲ್. ಸೊ ಫಸ್ಟ್ ನಿಮಗೆ ಯಾವ ಥರ ರಿಪೋರ್ಟ್ಸ್ ಬರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಇವಾಗ ನಾವು ಫಸ್ಟ್ ರಿಪೋರ್ಟ್ಸ್ನ ಲೈಕ್ ಎಕ್ಸ್ಪೋರ್ಟ್ ಮಾಡಬೇಕು ಫ್ರಮ್ ಸಿಸ್ಟಮ್ ಇಂದ ಅಂದರೆ ಟೇಬಲಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ SC16Nಗೆ ಹೋಗ್ಬಿಟ್ಟು, ಸೊ ದಿಸ್ ಇಸ್ ಡಿಫ್ರೆಂಟ್. ಇದು ಬಿಟ್ಬಿಟ್ಟು ಬೇರೆ ಬೇರೆ ರಿಪೋರ್ಟ್ಸ್ ಎಲ್ಲ ಇದೆ, ಅದು ನಿಮಗೆ ಗೊತ್ತಲ್ಲ. FBL1N, ಸೊ ಲೈಕ್ ವೆಂಡರ್ ರಿಪೋರ್ಟ್ಸ್. ಓಕೆ, ವೆಂಡರ್ ಲೈನ್ ಐಟಮ್ಸ್ ಬಂದಾಗ ವೆಂಡರ್ ರಿಪೋರ್ಟ್ಸ್ FBL1N. ಓಕೆ, ನಾನು ಸಿಮಿಲರ್ ವೇ ನಿಮಗೆ
ಇದು ಲೈನ್ ಐಟಮ್ಸ್, ಇದು ರಿಪೋರ್ಟ್ಸ್. ಓಕೆ, ವೆಂಡರ್ ವೈಸ್. ಅಂಡ್ ಇದು ವೆಂಡರ್ ಕೋಡ್ ಕೂಡ ಹಾಕ್ಬಿಟ್ಟು ತಗೋಬಹುದು ಪರ್ಟಿಕ್ಯುಲರ್ ವೆಂಡರ್ದು. ಅಂಡ್ ಡೇಟ್ ಎಲ್ಲ ನೀವೆಲ್ಲ ಏನಿದೆ ಇವೆಲ್ಲ ನೀವು ಬೇಕಾದ್ರೆ ಸೆಲೆಕ್ಷನ್ಸ್ ಕೂಡ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಬೇರೆ ಫೀಲ್ಡ್ ಬೇಕು ಅಂದ್ರೆ ಡೈನಾಮಿಕ್ ಸೆಲೆಕ್ಷನ್ ಕೂಡ ಮಾಡ್ಕೋಬಹುದು. ಓಕೆ, ಸೊ ಇದು FBL 1N. ಸೇಮ್ ಅದೇ ತರ ಕಸ್ಟಮರ್ಗೆ FBL 5N, FBL 5N. ಇದು ಕಸ್ಟಮರ್ಗೆ, ಅದು ವೆಂಡರ್ಗೆ ಸೇಮ್ ಇಲ್ಲ, ಬಟ್ ಡೀಟೇಲ್ಸ್ ವಿಲ್ ಬಿ ಡಿಫರೆಂಟ್. ಅಂಡ್ FBL 3N, ದಿಸ್ ಇಸ್ ಫಾರ್ GL. ಓಕೆ, ನಾವೇನು GL ಅಗೇನೆಸ್ಟ್ ಪೋಸ್ಟಿಂಗ್ಸ್ ಮಾಡಿದ್ವಿ ಎಲ್ಲ ಬ್ಯಾಲೆನ್ಸಸ್ ಇಲ್ಲಿರುತ್ತೆ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೋರ್ಟ್ ಇಫ್ ಯು ವಾಂಟ್ ಟು ಎಕ್ಸ್ಪೋರ್ಟ್ ಇಟ್, ಯು ಕ್ಯಾನ್ ಎಕ್ಸ್ಪೋರ್ಟ್ ಇಟ್. ಓಕೆ, ಸೊ ಈ ಬ್ಯಾಲೆನ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಲೀಸ್ಟ್ಗೆ ಹೋಗಿ ಎಕ್ಸ್ಪೋರ್ಟ್ಗೆ ಹೋಗಿ, ಸೊ ಇಲ್ಲಿ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ಎಕ್ಸ್ಪೋರ್ಟ್ ಮಾಡ್ಕೊಳೋದಕ್ಕೆ. ಸೊ ಇದನ್ನೇ ನೀವು ಟೇಬಲ್ ಲೆವೆಲಲ್ಲಿ ಮಾಡ್ತೀರಾ ಅಂದರೆ ದಿಸ್ ಇಸ್ ಅ ಸಪರೇಟ್ ಟೇಬಲ್ಸ್ ಇದೆ. ಓಕೆ, ಸೊ SC16 ಕೋಡ್ ಆಕ್ಸೆಸ್ ಮಾಡಿದ್ರೆ ನಿಮಗೆ ಜನರಲ್ ಟೇಬಲ್ ಡಿಸ್ಪ್ಲೇ ಬರುತ್ತೆ. ಸೊ ಇಲ್ಲಿ ನೀವು ಮಲ್ಟಿಪಲ್ ಟೇಬಲ್ ಆಕ್ಸೆಸ್ನ ಯೂಸ್ ಮಾಡ್ಬೋದು. ಓಕೆ, ಅದರಲ್ಲಿ ನಿಮಗೆ ಮೈನ್ ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಅಂತ ಕರಿತೀವಲ್ಲ, AC ಡೋಕಾ ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಂಟರ್ವ್ಯೂಲ್ ಕೂಡ ಕೇಳ್ತಾರೆ. ಓಕೆ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ECC and S/4HANA when it comes to the GL concept ಅಂದಾಗ, so you need to say that we have a universal general ledger concept in S4, we don't have that concept in ECC. ಸೊ ವಾಟ್ ದಟ್ ಮೀನ್, ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂದರೆ, ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಕಾಸ್ಟ್ ಎಲಿಮೆಂಟ್ ಕೆಟಗರೈಸ್ ಮಾಡೋದು, GL ಕೆಟಗರೈಸ್ ಮಾಡೋದು ಎಲ್ಲ ಎಫೆಕ್ಟಬಲ್ಸ್ ಜೊತೆಗೆ ಮಾಡ್ಬೋದು. ಪ್ರೀವಿಯಸ್ಲಿ ವಿ ಆರ್ ಯೂಸಿಂಗ್ ದ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಕೋಸ್ಟ್ ಟು ಕೆಟಗರೈಸ್ ದ ಕಾಸ್ಟ್ ಎಲಿಮೆಂಟ್ಸ್ ಅಂಡ್ GL ಅಕೌಂಟ್ ಫಾರ್ ಫೈನಾನ್ಸ್ ಅಂಡ್ ಕಂಟ್ರೋಲಿಂಗ್ ಅಂತ ಹೇಳ್ಬೇಕು. And apart from that, we have a general ledger concept like universal general ledger concept in S/4HANA. So where we will use the AC doka to extract the reports of all line items. Okay, so ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಎಲ್ಲಾ ತರದ್ದು ಡೀಟೇಲ್ಸ್ ಬರುತ್ತೆ. ಸೊ ನೀವು ಇಲ್ಲಿ ಕಂಪನಿ ಕೋಡ್ ಹಾಕ್ಬಿಟ್ರೆ HCLT ಅಂತ, ಸೊ ನಿಮಗೆ ಯಾವ್ಯಾವ ತರ ಡಾಕ್ಯುಮೆಂಟ್ಸ್ ಪೋಸ್ಟ್ ಮಾಡಿರ್ತೀರಾ ಎಲ್ಲ ಎಂಟೈರ್ ಡೀಟೇಲ್ಸ್ ಕೂಡ ಅದ್ರಲ್ಲಿ ಬರುತ್ತೆ. ಓಕೆ, ಸೊ ಓವರ್ ಆಲ್ ನಾವು 24 ಡಾಕ್ಯುಮೆಂಟ್ಸ್, 24 ಲೈನ್ ಐಟಮ್ಸ್ ಮಾಡಿದ್ವಿ. ಸೊ ಡಿಫ್ರೆಂಟ್ ಡಾಕ್ಯುಮೆಂಟ್. ಓಕೆ, ಸೊ ಈ ತರ ಪಿಕ್ ಆಗುತ್ತೆ. ಅಂಡ್ ಅಲ್ಲಿ ನಿಮ್ಗೆ ಅಮೌಂಟ್ ಇಂದ ಹಿಡಿದು ಪ್ರತಿ ಒಂದು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಓಕೆ, ಸೊ ಅದಕ್ಕೆ ಇದು ನಾವು ಯೂನಿವರ್ಸಲ್ ಜರ್ನಲ್ ಎಂಟ್ರಿ ಲೈನ್ ಐಟಮ್ಸ್ ಅಂತ ಕರಿತೀವಿ. ನೋಡಿ, ಎಲ್ಲ ಡೀಟೇಲ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಸೆಗ್ಮೆಂಟಲ್ ರಿಪೋರ್ಟ್, ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್, ನಿಮ್ಗೆ ಯಾವ ತರ ಬೇಕಾದ್ರೂ ಫಿಲ್ಟರ್ ಮಾಡ್ಕೋಬಹುದು. ಓಕೆ, ಸೊ ಇದು ನಿಮ್ಗೆ ಮೇನ್ ಒಂದು ರಿಪೋರ್ಟ್. ಸೊ ಅಪಾರ್ಟ್ ಫ್ರಮ್ ದಿಸ್ ಬೇರೆನೂ ಇದೆ, ತುಂಬಾ ಇದೆ. ಸೊ ಲೈಕ್ ನಿಮಗೆ GL ಅಂತ ಬಂದಾಗ ನೀವು SKA1, SKB1 ಅಂತ ಯೂಸ್ ಮಾಡ್ತೀವಿ. SKA1 ಬಂದ್ಬಿಟ್ಟು ನಿಮಗೆ ಚಾರ್ಟ್ ಆಫ್ ಅಕೌಂಟ್ಸ್ ಲೆವೆಲ್ ಅಲ್ಲಿ ನೀವು GL ಅಕೌಂಟ್ಸ್ನ ಚೆಕ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ದು HCLT ಚಾರ್ಟ್ ಆಫ್ ಅಕೌಂಟ್ ಅಲ್ವಾ, ನಮ್ದು ಒಂದೇ ಕಂಪನಿ ಕೋಡ್ ಇದೆ, ಬಟ್ HCLT ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ವಾ. ಸೊ ಎಕ್ಸಿಕ್ಯೂಟ್ ಕೊಟ್ಟರೆ ನಾನು 23 GL ಅಕೌಂಟ್ಸ್ ಇದೆ ಟೋಟಲ್. ಓಕೆ, ಸೊ 23 GL ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಯಾರು ಕ್ರಿಯೇಟ್ ಮಾಡಿದ್ದು, ವೆದರ್ ಇಟ್ ಇಸ್ ಬ್ಯಾಲೆನ್ಸ್ ಶೀಟ್ ಆರ್ ನಾಟ್, ಸೊ ಏನ್ ಗ್ರೂಪ್ ಅಲ್ಲಿ ಬರುತ್ತೆ, ವಾಟ್ ವಿಲ್ ಬಿ ದ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂಡ್ ಅಕೌಂಟ್ ಟೈಪ್ ಏನಿದು GL ಅಕೌಂಟ್. ಅಂಡ್ ವೆನ್ ಇಟ್ ಕೇಮ್ಸ್ ಟು ಇಯರ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಯಾವಾಗ ಕ್ರಿಯೇಟ್ ಮಾಡಿದ್ದು ಎಲ್ಲ ಸಿಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ SKA1 ಅಲ್ಲಿ ಸಿಗುತ್ತೆ ಅಗೇನ್ಸ್ಟ್ ದ ಚಾರ್ಟ್ ಆಫ್ ಅಕೌಂಟ್. ಓಕೆ, ಸೊ ಇಫ್ ಯು ವಾಂಟ್ ಟು ಸೀಟ್ ಅಂಡರ್ ಕಂಪನಿ ಕೋಡ್, ಯು ಕ್ಯಾನ್ ಸೀಟ್. ಸೊ ಕಂಪನಿ ಕೋಡ್ ವೈಸ್ ಬೇಕು ಅಂದ್ರೆ SKB1 ಹೋದ್ರೆ, ಸೊ ಕಂಪನಿ ಕೋಡ್ ವೈಸ್. ಸೊ ಇಲ್ಲಿ ಇಫ್ ಯು ವಾಂಟ್ ಟು ಎಂಟರ್ ದ ಕಂಪನಿ ಕೋಡ್, ಎಂಟರ್ ಇಟ್ ಅಂಡ್ ಎಕ್ಸಿಕ್ಯೂಟ್. ಸೇಮ್ GL ಸೆ. ಸೊ ಬಟ್ ಇಲ್ಲಿ ನಿಮಗೆ ರಿಕನ್ಸಿಲೇಷನ್ ಅಕೌಂಟ್ ಆದ್ರೆ ಯಾವ ರಿಕನ್ಸಿಲೇಷನ್ ಅಕೌಂಟ್, K ಅಂದ್ರೆ ವೆಂಡರ್, A ಅಂದ್ರೆ ಅಸೆಟ್. ಓಕೆ, ಸೊ ರಿಕನ್ಸಿಲೇಷನ್ ಅಕೌಂಟ್ ಸಿಗುತ್ತೆ. ಸೊ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಕೂಡ ಸಿಗುತ್ತೆ ಕಂಪನಿ ಕೋಡ್ ವೈಸ್ ಆಗಿರೋದ್ರಿಂದ. ಈ ಎಲ್ಲ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಕಂಪನಿ ಕೋಡ್ ಏನೇನು ಇನ್ಫಾರ್ಮೇಶನ್ ಬೇಕೋ ಎಲ್ಲ ಸಿಗುತ್ತೆ. ನೆಕ್ಸ್ಟ್ SKA1 ಆಯ್ತು, SKB1 ಆಯ್ತು, LFA1 ಅಂಡ್ LFB1. ಸೊ LFA1 ಅನ್ನೋದು ಸಪ್ಲೈಯರ್ ಮಾಸ್ಟರ್ ಡೇಟಾ. ಇದು ನಿಮಗೆ ಸಪ್ಲೈಯರ್ ವೈಸ್ ಸಿಗುತ್ತೆ. ಸಪ್ಲೈಯರ್ ನಂಬರ್ ಹಾಕ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ಸಪ್ಲೈಯರ್ ವೈಸ್ ಸಿಗುತ್ತೆ. ಸೊ LFB1 ಬಂದ್ಬಿಟ್ಟು ನಿಮಗೆ, ಸೊ LFB1 ಬಂದ್ಬಿಟ್ಟು ಪರ್ಟಿಕ್ಯುಲರ್ ಕಂಪನಿ ಕೋಡ್ ವೈಸ್ ಸಿಗುತ್ತೆ. ಸೊ ಕಂಪನಿ ಕೋಡ್, ಸೊ ನೀವು ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ ಎಷ್ಟು ವೆಂಡರ್ನ ಕ್ರಿಯೇಟ್ ಮಾಡಿದೀವಿ, ಸೊ ವೆಂಡರ್ ಮಾಸ್ಟರ್ ಡೇಟಾ ಏನಿದೆ. ಸೊ ನಾನು ಒಂದೆರಡು ಕ್ರಿಯೇಟ್ ಮಾಡಿದ್ದೆ ಅಲ್ವಾ, FedEx ಮತ್ತು ಇನ್ನೊಂದು ಯಾರೋ ಟ್ರೇಡರ್ ಡೇಟಾಕ್ಕೇನೋ. ಸೊ ಅದೆಲ್ಲ ಇಲ್ಲಿದೆ. ಓಕೆ, ಸೊ ಏನು ಹೌಸ್ ಬ್ಯಾಂಕ್ ಹಾಕಿದೀವಿ, ಸೊ ಏನು ಗ್ರೂಪಿಂಗ್ ಅಸೈನ್ ಮಾಡಿದ್ವಿ, ಟೋಲ್ ಎಲ್ಲ ಸಿಗುತ್ತೆ ಡೀಟೇಲ್ಸ್, ಮಾಸ್ಟರ್ ಡೇಟಾ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದ್ರಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ಸ್ ಏನಕ್ಕಿಲ್ಲ ಅಂದ್ರೆ, ಸೊ ಇದು ನಿಮಗೆ ಕಂಪನಿ ಕೋಡ್ ಡೇಟಾ ಆಗಿರೋದ್ರೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ಸ್ ಇಲ್ಲ. ಸೊ LFA1ಗೆ ಹೋಗ್ಬಿಟ್ರೆ ಕಂಪ್ಲೀಟ್ ಆಗಿ ಸಿಗುತ್ತೆ, ಬಿಕಾಸ್ ವೆಂಡರ್ ವೈಸ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ. ಓಕೆ, ಸೊ ಅದೇ ತರ ನಿಮಗೆ ಅಸೆಟ್ ಬಂದಾಗ ANLC ಅಂತ ಬರುತ್ತೆ. ಸೊ ANLAಗೆ ಹೋಗ್ಬಿಟ್ಟು ಮತ್ತೆ ಕಂಪನಿ ಕೋಡ್ ಹಾಕಿದ್ರೆ HCLT. ಸೊ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನಾವು ಒಂದು ಅಸೆಟ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಸೊ ಅಸೆಟ್ ಡೀಟೇಲ್ಸ್ ಇಲ್ಲಿದೆ. ಸೊ ಯಾವಾಗ ಅಸೆಟ್ ಕ್ರಿಯೇಟ್ ಮಾಡಿದ್ವಿ, ಏನು ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಕ್ಯಾಪಿಟಲೈಸೇಷನ್ ಡೇಟ್ ಏನು,
ವಿಚ್ ವೆಂಡರ್ ಅಗೇನೆಸ್ಟ್ ವಿ ಡಿಡ್ ದ ಅಕ್ವಿಸಿಷನ್. ಓಕೆ, ಎಲ್ಲ ಡೀಟೇಲ್ಸ್ ಬರುತ್ತೆ. ಅಂಡ್ ನಿಮಗೆ ಎಷ್ಟೆಷ್ಟು ವ್ಯಾಲ್ಯೂ ಇದೆ ಅನ್ನೋದು ಕೂಡ ಬರುತ್ತೆ. ಸೊ ಇಫ್ ಯು ರನ್ ದ ಡಿಪ್ರಿಸಿಯೇಷನ್ ಅಂದ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಿದೆ, ಕರೆಂಟ್ ವ್ಯಾಲ್ಯೂ ಅಂತ, ಸೊ ಇದೆಲ್ಲ ಡೀಟೇಲ್ಸ್ ಕೂಡ ಬರುತ್ತೆ. ಇದು ಮಾಸ್ಟರ್ ರೆಕಾರ್ಡ್ ನಿಮಗೆ. ಓಕೆ, ನೆಕ್ಸ್ಟ್ ಏನ್ ಎಲ್ ಎ ಆಯ್ತು. ಸೊ ಏನ್ ಎಲ್ ಬಿ ಹೋಗೋಣ. ಏನ್ ಎಲ್ ಬಿ ಬಂದ್ಬಿಟ್ಟು ನಿಮಗೆ ಡಿಪ್ರಿಸಿಯೇಷನ್ ರನ್ ಮಾಡಿರೋ ಐಟಮ್ಸ್. ಫಾರ್ ಎಕ್ಸಾಂಪಲ್ ಕಂಪನಿ ಕೊಡಿ ಏನಾದ್ರು ಡಿಪ್ರಿಸಿಯೇಷನ್ ರನ್ ಮಾಡಿದ್ರೆ ಸೊ ಆ ಡೀಟೇಲ್ಸ್ ಬರುತ್ತೆ. ಸೊ ಕರೆಂಟ್ಲಿ ನಾವು ಯಾರು ಡಿಪ್ರಿಸಿಯೇಷನ್ ರನ್ ಮಾಡಿಲ್ಲ, ಬಟ್ ಇಟ್ ಇಸ್ ಅ ಪ್ಲಾನ್ ಡಿಪ್ರಿಸಿಯೇಷನ್. ನಿಮಗೆ ಇಲ್ಲಿ ಏನು ತೋರಿಸುತ್ತಲ್ಲ ಅದು. ಓಕೆ, ಬಟ್ ಎಲ್ಲ ಬ್ಲಾಂಕ್ ಇದೆ ಅಮೌಂಟು. ಸಿ ಯು ಕ್ಯಾನ್ ಸಿ ದಟ್. ಎಲ್ಲ ಬ್ಲಾಂಕ್ ಇದೆ ಬಿಕಾಸ್ ನಾವು ಡಿಪ್ರಿಸಿಯೇಷನ್ ರನ್ ಮಾಡಿಲ್ಲ. ಸೊ ಓಕೆ, ಸೊ ಏನ್ ಎಲ್ ಬಿ ಇಸ್ ಅ ಟ್ರಾನ್ಸಾಕ್ಷನ್ ಕೋಡ್. ಅಂಡ್ ಏನ್ ಎಲ್ ಸಿ ಕೂಡ ಇದೆ. ಸೊ ಏನ್ ಎಲ್ ಸಿ ಕೂಡ ನಿಮಗೆ ಅಸೆಟ್ ವ್ಯಾಲ್ಯೂ ಫೀಲ್ಡ್ಸ್ಗೆ ಬರುತ್ತೆ. ಸೊ ಎಚ್ ಸಿ ಎಲ್ ಟಿ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಎಕ್ಸಿಕ್ಯೂಟ್ ಕೊಟ್ಟರೆ ಪರ್ಟಿಕ್ಯುಲರ್ ಅಸೆಟ್ ಇವಾಗ ಕರೆಂಟ್ ಏನು ವ್ಯಾಲ್ಯೂಸ್ಗೆ ಅಕ್ವಿಸಿಷನ್ ಮಾಡಿದ್ವಿ ಅದು ಕೂಡ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ರೈಟ್ ನೋಡಿ, ಇದು ಡಿಪ್ರಿಸಿಯೇಷನ್ ಪ್ಲಾನ್. ಓಕೆ, ಅಂಡ್ ಅಕ್ವಿಸಿಷನ್ ವ್ಯಾಲ್ಯೂ ಕೂಡ ತೋರಿಸುತ್ತೆ. ಇದು ಅಕ್ವಿಸಿಷನ್ ವ್ಯಾಲ್ಯೂ. ಓಕೆ, ಸೊ ಈ ತರ ಕಂಪ್ಲೀಟ್ ನಿಮಗೆ ವ್ಯಾಲ್ಯೂ ಡೀಟೇಲ್ಸ್ ಕೂಡ ಸಿಗುತ್ತೆ ಏನ್ ಎಲ್ ಸಿ. ಓಕೆ, ಇದೇ ತರ ಸುಮಾರು ಇದೆ. ಲೈಕ್ ಸಿ ಎಸ್ ಕೆ ಎಸ್ ಅಂತ ಬಂದ್ರೆ ಕಾಸ್ಟ್ ಸೆಂಟರ್ಸ್ ಇದೆ, ಸಿ ಪಿ ಸಿ ಅಂತ ಬಂದ್ರೆ ಪ್ರಾಫಿಟ್ ಸೆಂಟರ್ಸ್ ಇದೆ. ಕಾಸ್ಟ್ ಸೆಂಟರ್ ಕಂಟ್ರೋಲಿಂಗ್ ಏರಿಯಾ ನಾನು ಎಚ್ ಸಿ ಎಲ್ ಟಿ ಹಾಕ್ಬಿಟ್ಟು ಎಕ್ಸಿಕ್ಯೂಟ್ ಕೊಟ್ಟರೆ ನಿಮಗೆ ಟೇಬಲ್ ಲೆವೆಲ್ ಇರತಕ್ಕಂಥ ಎಲ್ಲ ಕಾಸ್ಟ್ ಸೆಂಟರ್ಸ್ ಸಿಗುತ್ತೆ. ಓಕೆ, ಸೊ ನಾವು ಎಷ್ಟು ಕಾಸ್ಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಿ, ಸೊ ಎಲ್ಲ ಕಾಸ್ಟ್ ಸೆಂಟರ್ ಇಲ್ಲಿ ಸಿಗುತ್ತೆ. ಅಂಡ್ ವೆನ್ ಇಟ್ ಕೇಮ್ಸ್ ಟು ದಿ ಪ್ರಾಫಿಟ್ ಸೆಂಟರ್ ಸಿಮಿಲರ್ ವೇ ಸಿ ಎಸ್ ಸಿ ಪಿ ಪಿ ಸಿ ಅದು ಪಿ ಪಿ ಸಿ ಅನ್ಸುತ್ತೆ. ಸಿ ಎಸ್ ಕೆ ಎಸ್ and CPC. Yeah, CPC. ಸೊ CPC. ಸೊ ಇಲ್ಲೂ ಕೂಡ ಅಷ್ಟೇ ಕಂಟ್ರೋಲಿಂಗ್ ಏರಿಯಾ ಹಾಕಿದ್ರೆ ಎಚ್ ಸಿ ಎಲ್ ಟಿ ಎಕ್ಸಿಕ್ಯೂಟ್ ಕೊಟ್ಟರೆ ಆ ಕಂಟ್ರೋಲಿಂಗ್ ಏರಿಯಾದಲ್ಲಿ ಏನೇನು ಪ್ರಾಫಿಟ್ ಸೆಂಟರ್ ಎಲ್ಲ ಬರುತ್ತೆ. ಓಕೆ, ಗೋ ಬ್ಯಾಕ್. ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್. ಅಂಡ್ ವೆನ್ ಇಟ್ ಕೇಮ್ಸ್ ಟು ಇನ್ನು ಬೇರೆ ಬೇರೆ ತುಂಬಾ ಇದೆ. ಪಿ ಆರ್ ಪಿ ಎಸ್ ಪ್ರಾಡಕ್ಟ್ ಸಿಸ್ಟಮ್ ಇದೆ, ಆಮೇಲೆ ಸಿ ಒ ಐ ಪಿ ಇದೆ. ಓಕೆ, ಓಕೆ, ಸೊ ಸಿ ಒ ಐ ಪಿ ಕೂಡ ಸಿಗುತ್ತೆ ಕಾಸ್ಟ್ ಲೈನ್ ಐಟಮ್ಸ್ ವೈಸ್. ಸೊ ನಾವು ಯಾವುದು ಇವಾಗ ನಿಮಗೆ ಲೈಕ್ ಮೈನ್ ಕಾಸ್ಟ್ ಆಬ್ಜೆಕ್ಟ್ಸ್ ಆಗಿ ಯೂಸ್ ಮಾಡಿಲ್ಲ, ಜಸ್ಟ್ ಎಲ್ಲ ಕಾಸ್ಟ್ ಸೆಂಟರ್ಸ್ ಸೆಟ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಸೊ ಇವಾಗ ಆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನೇನು ಕಾಸ್ಟ್ ಅಕ್ಕರ್ ಆಗಿದೆ ಸೊ ಅದೆಲ್ಲ ಕೂಡ ನಮ್ಗೆ ಇಲ್ಲಿ ಬರುತ್ತೆ. ಸೊ ಯಾವ ಪ್ರಾಫಿಟ್ ಸೆಂಟರ್ಗೆ, ಯಾವ ಕಾಸ್ಟ್ ಸೆಂಟರ್ಗೆ, ಯಾವ ಕಾಸ್ಟ್ ಎಲಿಮೆಂಟ್ಗೆ. ನೋಡಿ ಇದನ್ನ ನಾವು ಕಾಸ್ಟ್ ಯೂಸ್ ಮಾಡಿದ್ವಲ್ಲ, ರೆಂಟ್ ಬುಕ್ ಮಾಡಿರೋದು, ಸೊ ಅಮೌಂಟ್ ಅದು. ಓಕೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಎಲ್ಲಿ ಸಿಗುತ್ತೆ. ಸೊ ಕಂಪ್ಲೀಟ್ ಏನಕ್ಕೋಸ್ಕರ ಯೂಸ್ ಮಾಡಿದ್ವಿ, ಸೊ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಓಕೆ, ಯಾವ ಪ್ರಾಫಿಟ್ ಸೆಂಟರ್, ಯಾವ ಕಾಸ್ಟ್ ಸೆಂಟರ್, ಏನ್ ರೆಫರೆನ್ಸ್ ಯೂಸ್ ಮಾಡಿದ್ವಿ, ರೆಫರೆನ್ಸ್ ಕೀಸ್. ಓಕೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿ ಒ ಐ ಪಿ ಸಿಗುತ್ತೆ. ಸೊ ಇದೇ ತರ ಮಲ್ಟಿಪಲ್ ಟೇಬಲ್ಸ್ ಇರುತ್ತೆ. ಸೊ ಮೇನ್ ನೀವು ಈ ಟೇಬಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಇದು ಬಿಟ್ರೆ ನಿಮಗೆ ಅಸೆಟ್ಸ್ ಅಂತ ಲೈಕ್ ಪಿ ಅಂಡ್ ಎಲ್ ಕೇಳಿದ್ರಲ್ವಾ, ಸೊ ಯಾವ ತರ ಅಂತ. ಸೊ ಅದಕ್ಕೆ ನಾವು ಎಫ್ ಎಸ್ ವಿ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ನಾನು ನಿಮ್ಗೆ ಟೇಬಲ್ ಮೆನ್ಷನ್ ಮಾಡ್ಬಿಡ್ತೇನೆ. ಓಕೆ, ಸೊ ಇದನ್ನ ಆಕ್ಸೆಸ್ ಮಾಡೋದು ಹೆಂಗೆ ಅಂದ್ರೆ SE16N ಟಿ ಕೋಡ್. ಸೊ ಇವಾಗ ಜನರಲ್ ಮಾಸ್ಟರ್ ಡೇಟಾ ಅಂದ್ರೆ ಸೊ ಜಿ ಎಲ್ ಟೇಬಲ್ಸ್ ಅಂತ ಬಂದಾಗ ನಿಮಗೆ ಎಸ್ಕೆ A1 ಎಸ್ಕೆ B1. ಓಕೆ, and when it comes to the vendor LF A1 and LF B1. ಸೊ ನೆಕ್ಸ್ಟ್ ಅದೇ ತರ ನಿಮ್ಗೆ ಅಸೆಟ್ ಅಂತ ಬಂದ್ರೆ AN LA and AN LB and AN LC. ಈ ತರ ತುಂಬಾ ಇದಾವೆ. ಸೊ ಕೆಲವೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ವೆನ್ ಇಟ್ ಕೇಮ್ಸ್ ಟು ದ ಪ್ರಾಫಿಟ್ ಸೆಂಟರ್ ಪಿ ಸಿ ಅಂತ ಕರೆಯೋಣ. ಸೊ ಪ್ರಾಫಿಟ್ ಸೆಂಟರ್, ಸೊ ಇದಕ್ಕೆ ನಿಮಗೆ CPC. ಓಕೆ, ಸೊ ಪ್ರಾಫಿಟ್ ಸೆಂಟರ್. ಸೊ ವೆನ್ ಇಟ್ ಕೇಮ್ಸ್ ಟು ದ ಕಾಸ್ಟ್ ಸೆಂಟರ್ ಇಟ್ ಇಸ್ CSKS. ಓಕೆ, ಅಂಡ್ ಕಾಸ್ಟ್ ಆಬ್ಜೆಕ್ಟ್ ಅಂದ್ಬಿಟ್ಟು ಕಾಸ್ಟ್ ಆಬ್ಜೆಕ್ಟ್ ಲೈನ್ ಐಟಮ್ ವೈಸ್ ಬೇಕು ಅಂದ್ರೆ COEP. ಓಕೆ, ಸೊ ಇದಲ್ಲದೆ ನಿಮಗೆ ಸುಮಾರು ಇದಾವೆ. ಸೊ ಅಂಡ್ ಯೂನಿವರ್ಸಲ್ ಜನರಲ್ ಲೆಡ್ಜರ್ ಕೂಡ ಇಂಪಾರ್ಟೆಂಟ್. ಸೊ ಯೂನಿವರ್ಸಲ್ ಜನರಲ್ ಲೈನ್ ಐಟಮ್ಸ್.
ಓಕೆ. ಸೊ ಅದಕ್ಕೆ ನಾವು AC ದೊಕ್ಕ ಯೂಸ್ ಮಾಡ್ತೀವಿ. ಓಕೆ. ಸೊ ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಸಾಕು. ಸೊ ಇದಾದ್ಮೇಲೆ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ವಾ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ. ಸೊ ಇದಕ್ಕೆ ನಾವು ಒಂದು 6 ಮೇಂಟೈನ್ ಮಾಡ್ತೀವಿ. ಸೊ ಅದು ಹೇಳ್ತೀನಿ ನಾನು. ಒಂದು P&L, ಇನ್ನೊಂದು ಬ್ಯಾಲೆನ್ಸ್ ಶೀಟ್, ಅದು ಬಿಟ್ರೆ ಕ್ಯಾಶ್ ಅಲ್ವಾ. ಸೊ ಇದನ್ನ ಯಾವ ಥರ ಮೇಂಟೈನ್ ಮಾಡೋದು? ಸೊ ಟ್ರಾನ್ಸಾಕ್ಷನ್ ಕೋಡ್ ಬಂದ್ಬಿಟ್ಟು OB53 ಅನ್ಸುತ್ತೆ, OB53 58 ಒನ್ ಸೆಕೆಂಡ್, ಐ ವಿಲ್ ಚೆಕ್ ಇಟ್. HCLT OB58 ಅದು. ಓಕೆ, OB58. ಸೊ OB58ಗೆ ಹೋಗ್ಬೇಕು ನೋಡಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್. ಸೊ ಇಲ್ಲಿ ನೀವು ಇಂಟ್ರೆಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಒಂದು ವರ್ಷನ ಕ್ರಿಯೇಟ್ ಮಾಡಬೇಕು. ಓಕೆ. ಸೊ ಯಾವ ಥರ, ಫಾರ್ ಎಕ್ಸಾಂಪಲ್ ನೋಡಿ, ನಾನು ಲಾಸ್ಟ್ ಒಂದು ಕ್ಲಾಸಲ್ಲಿ ಕ್ರಿಯೇಟ್ ಮಾಡಿದ್ದೆ. ಸೊ ಯಾವ್ದಾದ್ರು ಒಂದು ತಗೊಂತೀನಿ ಇವಾಗ, ಟೈಮ್ ಬೀಯಿಂಗ್ ಎಲ್ಲ ಸ್ಟ್ಯಾಂಡರ್ಡ್ ಇದೆ. ಸೊ ಯಾವ್ದು ಕ್ರಿಯೇಟ್ ಮಾಡಿರೋದಿಲ್ಲ. Okay, we can create also, not an issue. Okay, if you create and the versions, so we can create as an HCLT only. Okay, so we can mention this FSU for HCLT ಅಂತ. Okay, so chart of accounts ಕೂಡ ಹಾಕಬೇಕು HCLT. ಸೊ ಈ ಥರ ಹಾಕ್ಬಿಟ್ಟು ಜಸ್ಟ್ ಮೇಂಟೈನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೊಡಿ. ಓಕೆ, ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಸೊ TR ಅಲ್ಲಿ ಸೇವ್ ಆಗುತ್ತೆ. ಓಕೆ, ಸೊ TR ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಇದನ್ನ ಸ್ಟ್ರಕ್ಚರ್ ಮಾಡ್ತಾ ಹೋಗ್ಬೇಕು. ಇವಾಗ ನಾವು ಜಸ್ಟ್ ಕ್ರಿಯೇಟ್ ಮಾಡಿದೀವಿ ಒಂದು ಐಟಮ್ಸ್ಗೆ, ಇದು FSC ಅಂತ ಕರಿತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ ಅಂತ. ಓಕೆ, ಸೊ ವರ್ಷನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಫಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ನ ಮೇಂಟೈನ್ ಮಾಡಬೇಕು ಅಂದ್ರೆ OB58 ಆಕ್ಸೆಸ್ ಮಾಡಬೇಕು. ಓಕೆ, ಸೊ ಇದಾದ್ಮೇಲೆ ನಿಮಗೆ ಆಟೋಮೆಟಿಕ್ ಹೈರಾರ್ಕೀಸ್ನ ಮೇಂಟೈನ್ ಮಾಡ್ಬೋದು. ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ ನೀವು ಯಾವ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕು ಅಂತ. ಸೊ ಇಲ್ಲಿ ನಾವು ಅದನ್ನ ಚೇಂಜಸ್ ಮಾಡ್ತಾ ಹೋಗ್ಬೋದು. ಸೊ ಕ್ರಿಯೇಟ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಶೀಟ್ ಐಟಮ್ಸ್ ನೆಕ್ಸ್ಟ್ ಎಂಟರ್ ಕೊಟ್ರೆ ಇದು ಬ್ಯಾಲೆನ್ಸ್ ಶೀಟ್ ಬಂದ್ಬಿಡುತ್ತೆ. ಓಕೆ, ಸೊ ಇದಕ್ಕೆ ನೀವೇನಾದರೂ ಲೈಕ್ ಮೇಂಟೈನ್ ಮಾಡ್ತೀರಿ ಚೇಂಜಸ್ ಅಂದ್ರೆ ಇದಕ್ಕೆ ಚೇಂಜಸ್ ದಿಸ್ ಆಲ್ಸೋ. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಏನು HCLT ಬ್ಯಾಲೆನ್ಸ್ ಶೀಟ್ ಅಂತ ಹಾಕೋಬಹುದು. ಓಕೆ, ಸೊ ಇಲ್ಲಿ ಅದನ್ನ ಹಾಕೊಂಡು ಸೊ ಇಲ್ಲಿ ಬೇಕಿದ್ರೆ ನೀವು ಚೇಂಜಸ್ ಮಾಡ್ಕೋಬಹುದು, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆ ಥರ. ಸೊ ಟೈಟಲ್ ಕೊಟ್ಕೋಬಹುದು, ಫಸ್ಟಿಗೆ ಲಯಬಿಲಿಟೀಸ್ ಅಲ್ವಾ, ಸೊ ಲಯಬಿಲಿಟೀಸ್ ಅಂತ ಕೊಡ್ಬೋದು. ಸೊ ನೆಕ್ಸ್ಟ್ ಇದು ಅಂಡರಲ್ಲೇ ಮತ್ತೆ ಇನ್ನೊಂದಲ್ವಾ, ಸೊ ಏನು ಅಸೆಟ್ಸ್ ಅಲ್ವಾ, ಸೊ ಅಸೆಟ್ಸ್. ಸೊ ಸೇಮ್ ನಾವು ಏನು ಕಾಸ್ಟ್ ಸೆಂಟರ್ಗೆಲ್ಲ ಹೈರಾರ್ಕಿ ಕ್ರಿಯೇಟ್ ಮಾಡ್ತೀವಿ ಅದೇ ತರ. ದೆನ್ ಇವಾಗ ಏನು ಲಯಬಿಲಿಟೀಸ್ ಅಂಡರ್ ಅಲ್ಲಿ ಡಿಫರೆಂಟ್ ಐಟಮ್ಸ್. ಲಯಬಿಲಿಟೀಸ್ ಅಲ್ಲಿ ಏನ್ ಬರುತ್ತೆ, ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್. ಓಕೆ, ನೆಕ್ಸ್ಟ್ ಸೇವ್ ಕೊಡ್ತೀರಾ. ಅಗೇನ್ ನಿಮ್ಗೆ ಇನ್ನೊಂದು ಬೇಕು ಅಂದ್ರೆ ಇನ್ನೊಂದು ಕ್ರಿಯೇಟ್ ಐಟಮ್ಸ್ ಕೊಡಿ, ನಾನ್ ಕರೆಂಟ್ ಲಯಬಿಲಿಟೀಸ್. ಸೊ ಇದನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಹೈರಾರ್ಕಿ. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್. ಇವಾಗ ಕರೆಂಟ್ ಲಯಬಿಲಿಟೀಸ್ ಅಂಡರ್ ಅಲ್ಲಿ GL ಹಾಕ್ಬೇಕಲ್ವಾ. ಸೊ ಅಸೈನ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ GL ಅಕೌಂಟ್ ಯಾವ ರೇಂಜು 1 lakh ಅಲ್ವಾ ನಾವು ಕೊಟ್ಟಿರೋದು. ಸೊ ಈ ಲ್ಯಾಕ್ ರೇಂಜ್ ಇಂದ ತಗೊಂಡು ಯಾವ ಲ್ಯಾಕ್ ರೇಂಜು 1,999 ಅಂತ ತಗೋಣ. ಓಕೆ, ಸೊ ಎಂಟರ್ ಕೊಡಿ. ಡೆಬಿಟ್ ಅಂಡ್ ಕ್ರೆಡಿಟ್ ಸೆಲೆಕ್ಟ್ ಮಾಡಬೇಕು, ಇಂಡಿಕೇಟರ್. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಆಗಿರೋದ್ರಿಂದ 2 ಮಾಡ್ಕೊಳ್ಳಿ, ಎಂಟರ್. ಓಕೆ, ಸೊ ಇವಾಗ GL ಅಸೈನ್ಮೆಂಟ್ ಆಯ್ತು. ಓಕೆ, ಸೇಮ್ ಇದೇ ತರ ನೀವು ಬೇರೆ ಬೇರೆ GL ಅಸೈನ್ಮೆಂಟ್ ಕೂಡ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ವೆನ್ ಇಟ್ ಕೇಮ್ಸ್ ಟು ಅಸೆಟ್, ಅಗೇನ್ ಸಿ ಅಸೆಟ್ ಮತ್ತೆ ಅಸೆಟ್ಗೆ ಹೋಗ್ಬೇಕು. ಸೊ ಇಲ್ಲಿ ನೀವು ಕ್ರಿಯೇಟ್ ಐಟಮ್ಸ್ ಕೊಡಬೇಕು. ಸೊ ಕರೆಂಟ್ ಅಸೆಟ್ಸ್ ಅಂಡ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ವಾ. ಫಸ್ಟ್ ಕರೆಂಟ್ ಅಸೆಟ್ಸ್ ಕೊಡಿ, ಸೊ ಆಮೇಲೆ ಸೇಮ್ ನಾನ್ ಕರೆಂಟ್ ಅಸೆಟ್. ಓಕೆ, ನಾನ್ ಕರೆಂಟ್ ಅಸೆಟ್ಸ್. ಓಕೆ, ಸೊ ಇವಾಗ ಮತ್ತೆ ಕರೆಂಟ್ ಅಸೆಟ್ಸ್ ಅಂಡರ್ ಬರ್ಬೇಕಲ್ವಾ. ಲೈಕ್ ಕರೆಂಟ್ ಅಸೆಟ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ನೋಡಿ ಮಾಡ್ಕೊಳ್ಳಿ. ಫಿಕ್ಸ್ಡ್ ಅಸೆಟ್ ಅಂತ ಇನ್ನೊಂದು ಬೇಕು, ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಐಟಮ್ಸ್ ಫಿಕ್ಸ್ಡ್ ಅಸೆಟ್. ಓಕೆ, ಸೊ ಎಲ್ಲರೂ ಅಸೈನ್ ಮಾಡ್ಕೋಬೇಕು. ನಾನು ಟೈಮ್ ಬೀಯಿಂಗ್ ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಅಸೈನ್ ಅಂತ ಬಂದಾಗ ನಾವು ಅಸೆಟ್ ರೇಂಜ್ ಏನು ಮೇಂಟೈನ್ ಮಾಡಿದ್ವಿ. ಸೊ FS00 ಚೆಕ್ ಮಾಡ್ಕೊಳ್ಳಿ. ಅದೇ GL ನ ಮೇಂಟೈನ್ ಮಾಡಬೇಕು. ಅಸೆಟ್ಸ್ ಅಲ್ವಾ, 2 lakh ಇಂದ ಮೇಂಟೈನ್ ಮಾಡಿದ್ವಿ, 2 lakh. ಓಕೆ, ಸೊ ಕ್ಯಾಟಗರೈಸ್ ಕೂಡ ಮಾಡ್ಕೋಬಹುದು ನಾವು. 2 lakh ಇಂದ ಮೇಂಟೈನ್ ಮಾಡಿದ್ವಿ, ಕ್ಯಾಟಗರೈಸ್ ಕೂಡ ಮಾಡ್ಕೋಬಹುದು.
ಬೇರೆ ಬೇರೆ. ಓಕೆ, ಸೊ ನಾನು ಟೈಮ್ ಬೀಯಿಂಗ್ ನಿಮಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ತರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಡಿಫೈನ್ ಮಾಡಬೇಕು. ಪಿ ಅಂಡ್ ಎಲ್ ಕೂಡ ಸೇಮ್ ವೇನೆ. ಸೊ ಪಿ ಅಂಡ್ ಎಲ್ ಕೂಡ ಸೊ ಸಪರೇಟ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಆಕ್ಟಿವೇಟ್ ಮಾಡ್ಕೊಳ್ಳಿ, ಸೇವ್ ಕೂಡ ಆಗುತ್ತೆ, ಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಓಕೆ, ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಹೈರಾರ್ಕೀಸ್ ವೈಸ್ ಅಂಡ್ ದೆನ್ ಏನಾಗುತ್ತೆ ನಿಮಗೆ ಈಸಿಯಾಗಿ ಸೊ ಇದ್ರದ್ದು ಡಾಟಾ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಜಿ ಎಲ್ ಅಸೈನ್ ಮಾಡಿರ್ತೀವಲ್ಲ, ಎಗೇನೆಸ್ಟ್ ಜಿ ಎಲ್ ಏನೇನು ವ್ಯಾಲ್ಯೂಸ್ ಇದೆ ಅದೆಲ್ಲ ಫ್ಲೆಚ್ ಆಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಚೆಕ್ ಮಾಡ್ತೀರಾ ಅಂದ್ರೆ ನೀವು F.01 ಹೋದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟಿ ಕೋಡ್ ಬರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಏನ್ ಮಾಡಬೇಕು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಡೀಟೇಲ್ಸ್ ನ ಹಾಕ್ಬೇಕು. ಜಿ ಎಲ್ ವೈಸ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು, ಎಲ್ಲ ತರನು ಮಾಡ್ಕೋಬಹುದು. ಓಕೆ, ಇದು ಕ್ಲಾಸಿಕಲ್ ಲಿಸ್ಟ್ ಅಂತ ಔಟ್ಪುಟ್ ಲಿಸ್ಟ್ ಬರುತ್ತೆ. ಸೊ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಕೊಟ್ರೆ ಸೊ ಏನೇನು ಬ್ಯಾಲೆನ್ಸ್ ಇದೆ ಅದೆಲ್ಲ ತೋರಿಸುತ್ತೆ. ನಾವು ಅಸೆಟ್ ಮಾಡಿದ್ವಲ್ವಾ, ಅದು 5 lakh. ಸೊ ಅದು ಅಮೌಂಟ್ ಕ್ಲಿಯರ್ ಮಾಡಿಲ್ಲ, ಇನ್ವಾಯ್ಸ್ ಆಗಿ ಓಪನಿಂಗ್ ಅಲ್ಲಿ ಇದೆ. ಸೊ ಅಕೌಂಟ್ಸ್ ಪೇಬಲ್ ತೋರಿಸ್ತಾ ಇದೆ ಓಪನಿಂಗ್ ಅಲ್ಲಿ. ಅಂಡ್ ದೆನ್ ವೆನ್ ಇಟ್ ಕೇಮ್ಸ್ ಟು ಲೈಕ್ ಅಸೆಟ್ ಸೈಡ್ ಅಲ್ಲಿ ಬಂದಾಗ ಬ್ಯಾಂಕ್ ರಿಲೇಟೆಡ್ ಎಲ್ಲ, ಸೊ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತಾರೆ. ಸೊ ಚಾರ್ಟ್ ಆಫ್ ಅಕೌಂಟ್ ಅಗೇನೆಸ್ಟ್ ಏನಿದೆ ಸೊ ಎಲ್ಲ ತೋರಿಸ್ತಾರೆ. ಓಕೆ, ಸೊ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಲೈಕ್ ನೀವು ಬರೀ ಬ್ಯಾಲೆನ್ಸ್ ಶೀಟ್ ನೋಡ್ತೀನಿ, ಸೊ ಅದು ಮಾತ್ರನೇ ಬೇಕು ಅಂತಂದ್ರೆ ಅದಕ್ಕೂ ಕೂಡ ನೀವು ಕ್ರಿಯೇಟ್ ಮಾಡ್ಕೊಂಡು ಸ್ಟ್ರಕ್ಚರ್ ಬ್ಯಾಲೆನ್ಸಸ್ ಲಿಸ್ಟ್ ಕಂಟ್ರೋಲ್, ಸೊ ಎಲ್ಲರಿಗೂ ಲೇಔಟ್ ಮಾಡ್ಕೊಂಡು ಯು ಕ್ಯಾನ್ ಸಿ ಅಷ್ಟೇ. ಓಕೆ, ಸೊ ಈಸಿಯಾಗಿ ಕೂಡ ನಿಮಗೆ ಬ್ಯಾಲೆನ್ಸಸ್ ಸಿಗುತ್ತೆ. ಓಕೆ, ಸೊ ಲೈಕ್ ದಿಸ್. ಓಕೆ, ಸೊ ಏನೇನೆಲ್ಲ ಜಿ ಎಲ್ಸ್ ಇದೆ ಸೊ ಎಲ್ಲ ಟ್ರಿಗರ್ ಆಗಿದೆ ರೇಂಜ್ ಮೇಂಟೈನ್ ಮಾಡ್ಕೋದ್ರಿಂದ. ಓಕೆ, ಸೊ ನಿಮಗೂ ಕೂಡ ಇಷ್ಟೇ ಈ ತರ ವರ್ಕ್ ಆಗುತ್ತೆ. ಸೊ ಈ ತರ ನಾವು ಬ್ಯಾಲೆನ್ಸ್ ಶೀಟ್ ಅಂಡ್ ಪಿ ಅಂಡ್ ಎಲ್ ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಗೆ ಸಪರೇಟ್, ಪಿ ಅಂಡ್ ಎಲ್ ಗೆ ಸಪರೇಟ್ ಕೂಡ ಮೇಂಟೈನ್ ಮಾಡಬಹುದು. ಓಕೆ, ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಎರಡು ನಾಕ್ ಆಫ್ ಆಗ್ತಾ ಇದೆ. ಸೊ 0 ತೋರಿಸ್ತಾ ಇದೆ. ಸೊ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಇದೆ ಡಿಫರೆನ್ಸಸ್ ಕೂಡ ಇಲ್ಲಿ ತೋರಿಸುತ್ತೆ ಕಂಪೇರಿಸನ್. ಬಿಕಾಸ್ ಅಸೆಟ್ಸ್ ಗೆ ಆಲ್ರೆಡಿ ಡೈರೆಕ್ಟ್ ಪರ್ಚೇಸ್ ಮಾಡ್ಬಿಟ್ಟಿದ್ವಿ, ಅದು ಸೊ ಡೈರೆಕ್ಟ್ ತೋರಿಸ್ತಾ ಇದೆ. ಸೊ ಲಯಬಿಲಿಟೀಸ್ ಗೆ ಇನ್ಕ್ಲೂಡಿಂಗ್ ಡಿಫರೆನ್ಸಸ್ ಇಲ್ಲಿ ತೋರಿಸುತ್ತೆ, ಅಬ್ಸಲ್ಯೂಟ್ ಡಿಫರೆನ್ಸ್. ಸೊ ಇದು HCL ಬಂದ್ಬಿಟ್ಟು ನಿಮಗೆ ಪಿ ಅಂಡ್ ಎಲ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ನಾನು ಅಸೆಟ್ ಅಂಡ್ ಲಯಬಿಲಿಟಿಗೆ ಸಪರೇಟ್ ಹೈರಾರ್ಕಿ ಕ್ರಿಯೇಟ್ ಮಾಡಿದ್ದು ಇಲ್ಲಿ ತೋರಿಸ್ತಾ ಇದೆ. ಸೊ ಈ ತರ ನಿಮ್ಗೆ ಯಾವ ತರ ಸ್ಟ್ರಕ್ಚರ್ ಮಾಡ್ತೀರಾ, ಸೊ ಆ ಬೇಸ್ಡ್ ಆನ್ ದಟ್ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದೆಯಾ? ಯಾವ ತರ ಕ್ರಿಯೇಟ್ ಮಾಡೋದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಮೋಸ್ಟ್ ನಿಮ್ಗೆ. ಓಕೆ, ಸೊ ಯಾ, ಸೊ ಲೈಕ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಟಾಪಿಕ್ಸ್. ನಾಳೆ ಕ್ಲಾಸ್ ಅಲ್ಲಿ ನಿಮ್ಗೆ ರೆಸ್ಯೂಮ್ ಪ್ರಿಪರೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ರೆಸ್ಯೂಮ್ ಕೂಡ ಕೊಡ್ತೇನೆ ನಿಮ್ಗೆ.